ಬಲಿಷ್ಠ ಭಾರತವಾಗಲು ಈಗ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಮಯ ಬಂದಿದೆ. ದೆಹಲಿಯಲ್ಲಿ ನಡೆದ ಬಾಂಬ್ ಸ್ಫೋಟ ಅದು ಕೇವಲ ಒಂದು ದುರಂತವಲ್ಲ, ಇದು ನಮ್ಮೆಲ್ಲರ ಮನಸ್ಸಿಗೆ ಎಚ್ಚರಿಕೆ ನೀಡುವ ಕ್ಷಣ. ಈ ಘಟನೆ ಖಂಡಿಸಬೇಕಾದದ್ದು ರಾಜಕೀಯದ ಮೂಲಕವಲ್ಲ, ರಾಷ್ಟ್ರದ ಹಿತದೃಷ್ಟಿಯಿಂದ. ದೇಶದ ಭದ್ರತೆ ವಿಷಯದಲ್ಲಿ ನಮ್ಮ ಧ್ವನಿ ಒಂದೇ ಇರಬೇಕು, ಒಂದೇ ನಾದ, ಒಂದೇ ನಿಲುವು, ಒಂದೇ ಬದ್ಧತೆ. ಆದರೆ ಇಂದಿನ ಸತ್ಯವೇನಿದೆ ಗೊತ್ತಾ? ನಮ್ಮ ಮನೆಯೊಳಗೆ ಕೆಲವರು ಈ ದೇಶವನ್ನು ತುಂಡು ಮಾಡುವ ಹುನ್ನಾರದಲ್ಲಿ ತೊಡಗಿದ್ದಾರೆ. ನಮ್ಮ ಭದ್ರತಾ ಪಡೆಗಳು, ನಮ್ಮ NIA ಕೇವಲ 35 ದಿನಗಳಲ್ಲಿ 9 ಬೃಹತ್ ದಾಳಿಗಳನ್ನು ತಡೆದಿವೆ. ಆದರೆ ಒಂದೇ ಒಂದು ತಪ್ಪು, ಒಂದೇ ಒಂದು ಭದ್ರತಾ ಲೋಪ ನೂರಾರು ಜೀವಗಳನ್ನ ಕಸಿದುಕೊಳ್ಳುತ್ತದೆ. ನಾವೆಲ್ಲರೂ ಒಂದು ವಾರ ಮಾತನಾಡಿ ಮೌನವಾಗುತ್ತೇವೆ, ಆದ್ರೆ ಅಲ್ಲಿ ಪ್ರಾಣ ಕಳೆದುಕೊಂಡವರ ಕುಟುಂಬ, ಅವರ ನೋವನ್ನು ಊಹಿಸಿದರೂ ಮನಸ್ಸು ಕಳೆಯುತ್ತದೆ. ಈ ದೇಶದ ಸುರಕ್ಷತೆ ನಮ್ಮ ಮಾತಲ್ಲ, ಅದು ನಮ್ಮ ಕರ್ತವ್ಯ. ಸಮಾಜದಲ್ಲಿ ನಡೆಯುತ್ತಿರುವ ಬದಲಾವಣೆಗಳನ್ನು ಅರಿತು ಪ್ರತಿ ಮನೆಯಲ್ಲಿ ಎಚ್ಚರ ಮೂಡಿಸುವ ಕೆಲಸ ನಮ್ಮದಾಗಿದೆ. ಭದ್ರತೆ ಕೇವಲ ಸರ್ಕಾರದ ಜವಾಬ್ದಾರಿಯಲ್ಲ, ಅದು ಪ್ರತಿ ನಾಗರಿಕನ ಕರ್ತವ್ಯ. ಇಂದು ಜಗತ್ತು ನಮ್ಮನ್ನು ನೋಡುತ್ತಿದೆ. ಹಿಂದೆ ಭಾರತ ಪಾಕಿಸ್ತಾನ ಸಮಸ್ಯೆ ಎಂದಿದ್ದ ಜಗತ್ತು ಇಂದಿಗೆ ಇಂತಹ ದುರಾಚಾರಗಳ ನೋವನ್ನು ತಾನೇ ಅನುಭವಿಸುತ್ತಿದೆ. ಅವರು ಭಾರತವನ್ನ ನೋಡಿ ಕೇಳುತ್ತಾರೆ, ನೀವು ಇಷ್ಟು ವರ್ಷ ಇಂತಹ ಕೃತ್ಯಗಳನ್ನ ಹೇಗೆ ಸಹಿಸಿದ್ದೀರಿ ಎಂದು. ಆದ್ರೆ ವಿಚಿತ್ರವೆಂದರೆ ಭಾರತದಲ್ಲೇ ಕೆಲವರು ಇಂದಿಗೂ ಇಂತಹ ಕೃತ್ಯಗಳ ಪರವಾಗಿ ಅಪಸ್ವರ ಬೀರುತ್ತಾರೆ. ಭಾರತ ಬಲಿಷ್ಠವಾಗಬೇಕಾದ್ರೆ ಏಕ ನಾಗರಿಕ ಸಂಹಿತೆ ಬೇಕು, ಏಕ ಶಿಕ್ಷಣ ನೀತಿ ಬೇಕು, ಏಕ ನಿಲುವು ಬೇಕು. ದೇಶದ ಮೇಲೆ ನಕಾರಾತ್ಮಕವಾಗಿ ಮಾತನಾಡುವವರಿಗೆ ಸ್ವಾತಂತ್ರ್ಯದ ಹೆಸರಿನಲ್ಲಿ ವಿಷವೀಸಲು ಬಿಡಬಾರದು. ಶಿಸ್ತೇ ಶಕ್ತಿ, ಭಯ ಹುಟ್ಟಿಸುವ ಶಿಕ್ಷೆಯೇ ಡಿಟ್ರೆನ್ಸ್. ಪ್ರತಿ ಧರ್ಮ, ಪ್ರತಿ ವರ್ಗ, ಪ್ರತಿ ನಾಗರಿಕ ಒಂದೇ ನಿಯಮದಡಿ ಬದುಕಬೇಕು. ದೇಶ ಪ್ರೇಮವು ಪುಸ್ತಕದ ಪಾಠವಲ್ಲ, ಅದು ಜೀವನದ ಪಾಠವಾಗಬೇಕು. ಮುಂದಿನ 15 ವರ್ಷ ಭಾರತದ ಪರೀಕ್ಷೆಯ ವರ್ಷಗಳು. ಆರ್ಥಿಕವಾಗಿ, ರಕ್ಷಣಾತ್ಮಕವಾಗಿ, ರಾಜತಾಂತ್ರಿಕವಾಗಿ ಭಾರತ ವಿಶ್ವದ 2ನೇ ಅತಿ ದೊಡ್ಡ ಶಕ್ತಿಯಾಗಿ ಹೊರಹೊಮ್ಮಬಹುದು. ಆದರೆ ಅದಕ್ಕಾಗಿ ಬೇಕು ನಿರ್ಣಯದ ಕಠಿಣತೆ, ನಂಬಿಕೆಯ ದೃಢತೆ ಮತ್ತು ದೇಶಭಕ್ತಿಯ ಶಕ್ತಿ. ನೆನಪಿರಲಿ, ಬಲಿಷ್ಠವಾದ ಸಿಂಹ, ಹುಲಿ, ಚಿರತೆಯನ್ನು ಯಾರೂ ಬಲಿಯಾಗಿಸುತ್ತಿಲ್ಲ. ಬಲಿಯಾಗುವುದು ಯಾವಾಗಲೂ ದುರ್ಬಲ ಕುರಿಗಳು ಮಾತ್ರ. ಭಾರತ ಬಲಿಷ್ಠವಾಗಿದೆ, ಆದರೆ ಅದನ್ನು ಇನ್ನೂ ಬಲಿಷ್ಠಗೊಳಿಸುವ ಜವಾಬ್ದಾರಿ ನಮ್ಮದಾಗಿದೆ. ವಂದೇ ಮಾತರಂ.